ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ತಮಿಳುನಾಡಲ್ಲಿ ಆಪರೇಷನ್ ವಿಜಯ್, ದಳಪತಿ ಮೈತ್ರಿಗೆ ಬಿಜೆಪಿ ಗಾಳ, ತಮಿಳು ರಾಜಕೀಯದಲ್ಲಿ ಹೊಸ ಕಂಪನ. ನಮಸ್ಕಾರ ಸ್ನೇಹಿತರೆ, ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಇವ್ರು ಯಾರು ಅನ್ನೋ ತರ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಚದುರಂಗದಾಟ ಶುರುವಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಬಿಜೆಪಿ ಮತ್ತು ವಿಜಯ್ ನಡುವೆ ಮೈತ್ರಿ ಆಗಬಹುದು, ಆಗುತ್ತೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅನ್ನೋ ವಿಚಾರ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇತ್ತೀಚೆಗಷ್ಟೇ ಕರೂರಿನಲ್ಲಿ ಕಾಲ್ತುಳಿತ ಉಂಟಾಗಿ ವಿಜಯ್ ವಿರುದ್ಧ ಜನ ಆಕ್ರೋಶ ವ್ಯಕ್ತವಾಗಿತ್ತು. ವಿಜಯ್ ಮತ್ತು DMK ನಡುವೆ ರಾಜಕೀಯ ಯುದ್ಧನೇ ಶುರುವಾಗಿತ್ತು. ಅದರ ಬೆನ್ನಲ್ಲೇ ಈಗ ಬಿಜೆಪಿ ಮತ್ತು ADMK ಅಪ್ಪುಡಿ ಪೋಡೋ ಹಿಂದೆ ಬಿದ್ದಿದ್ದು DMK ಮೂಲೆ ಗುಂಪು ಮಾಡೋಕೆ ಏನಾದ್ರು ಮಾಡಿ ವಿಜಯನ ಸೇರಿಸ್ಕೊಬೇಕು, ರೈಸಿಂಗ್ ಪವರ್ ಇದು ವಿಜಯರ TVK ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ. ಈಗ ಆಲ್ರೆಡಿ ಸೀರಿಯಸ್ ಡಿಸ್ಕಷನ್ ನಡೀತಾ ಇದ್ದು ವಿಜಯರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದ್ದಾವೆ. ಅಲ್ಲದೆ ಒಂದು ವೇಳೆ ಇದಕ್ಕೆ ಒಪ್ಪಿಗೆ ಸಿಕ್ಕಿದ್ರೆ ಮುಂದಿನ ಚುನಾವಣೆಯಲ್ಲಿ 3 ಶಕ್ತಿಗಳು ಒಟ್ಟಾದರೂ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈ ರೋಚಕ ಬೆಳವಣಿಗೆ ಬಗ್ಗೆ, ತಮಿಳುನಾಡಿನ ಪಾಲಿಗೆ ನಿರ್ಣಾಯಕ ಆಗಬಹುದಾದ ಬೆಳವಣಿಗೆ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವೀಕ್ಷಕರಲ್ಲಿ ಮನವಿ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನೀಡಿ ಅನ್ನೋ ಮನವಿಯೊಂದಿಗೆ ಆರಂಭ ಮಾಡೋಣ. ಆಪರೇಷನ್ ವಿಜಯ್ಗೆ ಭಾರಿ ಯತ್ನ. ಕಾಲ್ತುಳಿತ ಪ್ರಕರಣ, ಅದರಿಂದ ವಿಜಯ್ಗೆ ಮತ್ತು TVKಗೆ ಆದ ಮುಜುಗರ ನಿಮಗೆ ಗೊತ್ತು. ಅದನ್ನ ಪೊಲಿಟಿಕಲಿ ಬಳಸ್ಕೊಳ್ಳೋಕೆ DMK ಪ್ರಯತ್ನ ಪಡ್ತಿರೋದು ಕೂಡ ಗೊತ್ತು. ಈಗಲೂ ಆ ಯುದ್ಧ ನಡೀತಾನೆ ಇದೆ. ಇದಕ್ಕೆ ವಿಜಯರ ಬೇಜವಾಬ್ದಾರಿತನದೇ ನೇರ ಕಾರಣ ಅಂತ DMK ಆರೋಪ ಮಾಡ್ತಾ ಇದ್ರೆ, ಇದರ ಹಿಂದೆ ಬೇರೆ ಪಿತೂರಿ ಇದೆ ಮಾಡಿಸಿರೋದು ಅನ್ನೋ ರೀತಿಯಲ್ಲಿ ವಿಜಯ್ ಹೇಳ್ತಾ ಇದ್ದಾರೆ. ಅವರು ಕಲಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡೋದು. ಈ ನಡುವೆ ಬಿಜೆಪಿ ಕೂಡ ಇಲ್ಲಿ ಹೊಸ ತಂತ್ರ ಹೆಣೆಯೋಕೆ ಶುರು ಮಾಡಿದೆ. ವಿಜಯರನ್ನ DMK ಟಾರ್ಗೆಟ್ ಮಾಡಿದಷ್ಟು ಅವ್ರನ್ನ ತಮ್ಮ ಕಡೆಗೆ ಎಳ್ಕೊಳ್ಳೋಕೆ ಲೆಕ್ಕಾಚಾರ ಹಾಕ್ತಾ ಇದೆ. ಈಗ ಆಲ್ರೆಡಿ ಬಿಜೆಪಿಯ ಹಿರಿಯ ನಾಯಕರು TVK ನಾಯಕರನ್ನ ಸಂಪರ್ಕ ಮಾಡಿದ್ದು, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ತಮಿಳುನಾಡಿನ ಅನೇಕ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸ್ಕ್ರೀನ್ ಮೇಲೂ ಕೂಡ ನೀವು ಇದಕ್ಕೆ ಸಂಬಂಧಪಟ್ಟ ಹಲವಾರು ವರದಿಗಳ ಸ್ಕ್ರೀನ್ಶಾಟ್ಸ್ ನೋಡ್ತಾ ಇದ್ದೀರಾ. ಜೊತೆಗೆ ಬಿಜೆಪಿಯ ಟಾಪ್ ನಾಯಕರೊಬ್ಬರು ವಿಜಯ್ ಜೊತೆಗೆ ಫೋನ್ನಲ್ಲೇ ಮಾತನಾಡಿದ್ದಾರೆ. DMK ವಿರುದ್ಧ ನಿಮ್ಮ ಹೋರಾಟಕ್ಕೆ ನೀವು ಒಬ್ಬಂಟಿಯಲ್ಲ ಅಂತ ವಿಜಯ್ಗೆ ಹೇಳಿದಾರಂತೆ. ಇತ್ತ ಬಿಜೆಪಿಯ ಹಿರಿಯ ನಾಯಕಿ, ಅಲ್ಲಿನ ಉಪಾಧ್ಯಕ್ಷೆ ಕೂಡ ಆಗಿರೋ ನಟಿ ಖುಷ್ಬೂ ಮಾತನಾಡಿ ಬಹಿರಂಗವಾಗಿ ವಿಜಯ್ ಪರವಾಗಿ ಮಾತನಾಡಿದ್ದಾರೆ. ಹಾಗೆ ನೋಡಿದ್ರೆ ಅವರು ಈ ಮುಂಚೆನೂ ಕೂಡ ವಿಜಯ್ ನನ್ನ ತಂಬಿ, NDAಗೆ ಬರಬೇಕು ತಂಬಿ ಅಂತ ಹೇಳಿದರು. ಈಗ ವಿಜಯ್ ಪರವಾಗಿ ನಿಂತು ಖುದ್ದು ತಾವು ನಟಿಯಾಗಿರೋ ಖುಷ್ಬೂ ಅವರು DMK ವಿರುದ್ಧ ಕಠಿಣ ಪದಗಳನ್ನು ಬಳಸಿದ್ದಾರೆ. ಕರೂರಿನಲ್ಲಿ ಆದ ಕಾಲ್ತುಳಿತ ಪ್ರೀ ಪ್ಲ್ಯಾಂಡ್ ಆಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ಜನಕ್ಕೆ ಗೊತ್ತು. ಅಲ್ಲಿ ವಿಜಯ್ ಥರದ ಸ್ಟಾರ್ ಬಂದರೆ ಜನ ಎಷ್ಟು ಸೇರ್ತಾರೆ ಅಂತೇಳಿ DMK ಸರ್ಕಾರ ಗೊತ್ತಿರಲಿಲ್ವಾ? ಆದರೂ ರ್ಯಾಲಿ ನಡೆಸೋಕೆ ಸರಿಯಾದ ಸ್ಥಳವನ್ನು ಕೊಟ್ಟಿಲ್ಲ. ವಿಜಯ್ ಅವ್ರನ್ನ ತುಳಿಯೋಕೆ DMK ಮಾಡಿರೋ ಕಾನ್ಸ್ಪಿರಸಿ ಇದು ಅನ್ನೋ ಹೇಳಿಕೆ ಕೊಟ್ಟರು. ಅಲ್ಲದೆ ಕಾಲ್ತುಳಿತ ಆದಮೇಲೆ ಬಿಜೆಪಿ ತನ್ನ NDA ನಿಯೋಗವನ್ನು ಕರೂರಿಗೆ ಕಳಿಸಿತ್ತು. ಆಗ TVKಯನ್ನು ಹೊಣೆಗಾರನನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ NDA ವಿಜಯರ ರೋಲ್ಸ್ ರಾಯ್ಸ್ ಗಾಡಿಯನ್ನ ತಳ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಬಿಜೆಪಿ ಇಲ್ಲಿ ತನಕ ಒಂದೇ ಒಂದು ಪದವನ್ನ ವಿಜಯ್ ವಿರುದ್ಧ ಮಾತಾಡಿಲ್ಲ. ಅಲ್ಲದೆ DMK ಸರ್ಕಾರದ ತನಿಖೆಯನ್ನ ಖಂಡಿಸಿ ಬಿಜೆಪಿ ನಾಯಕಿ ಉಮಾ ಆನಂದನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ TVK ದಾಟಿಯಲ್ಲೇ CBI ತನಿಖೆಗೆ ಕೇಳಿದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ವಿಜಯರಿಗೆ ಬಿಜೆಪಿ ಒಳಗೊಳಗೆ ಸಪೋರ್ಟ್ ಮಾಡ್ತಿದೆ, ಬಹಿರಂಗವಾಗೂ ಕೂಡ ಸವರ್ತಾ ಇದೆ, ನೈಸ್ ಮಾಡ್ತಾ ಇದೆ. ಅಲ್ಲದೆ ಬಿಜೆಪಿಯ ಅಸೆಸ್ಮೆಂಟ್ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ವಿಜಯ್ ಪರ ಅಲೆ ಇದ್ದರೆ ದಿವಂಗತ ವಿಜಯಕಾಂತ್ ಅವರ DMDK ಮತ್ತು ಸೀಮನ್ ಅವರ ನಾಮ್ ತಮಿಳರ್ ಕಚ್ಚಿ ಮತಗಳು ವಿಜಯ್ ಅವರ ಕಡೆಗೆ ಹೋಗಬಹುದು. ಹೀಗಾಗಿ ವಿಜಯ್ ಮತ್ತು ಅವರ TVK ನಂತಹ ರೈಸಿಂಗ್ ಪೊಲಿಟಿಕಲ್ ಪಾರ್ಟಿ ಅಥವಾ ಫೋರ್ಸ್ ಜೊತೆಗೆ ಇದ್ರೆ ಒಳ್ಳೆಯದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಜೊತೆಗೆ ತಮಿಳುನಾಡಿನ ಮತ್ತೊಂದು ರಾಜಕೀಯ ಶಕ್ತಿ ಸೀಮನ್ ಕೂಡ ಬಿಜೆಪಿ ವಿಜಯ್ ಅವರನ್ನ ನಮ್ಮ ಮೈತ್ರಿಗೆ ಪುಷ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಬಿಜೆಪಿ ಮತ್ತು ವಿಜಯ್ ಮೈತ್ರಿ ಬಗ್ಗೆ ಬಹಳ ಗುಸುಗುಸು ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ,
ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಬಿಜೆಪಿ ಜೊತೆ ಸೇರೋ ಸಾಧ್ಯನಾ ವಿಜಯ್? ಆರಂಭದಲ್ಲಿ ಆ ರೀತಿ ಪ್ರಶ್ನೆ ಇತ್ತು, ಯಾಕಂದ್ರೆ ಬಿಜೆಪಿಯಿಂದ ವಿಜಯ್ಗೆ ಏನ್ ಲಾಭ ತಮಿಳುನಾಡಲ್ಲಿ ಅಂತ. ಅದರಲ್ಲಿ ವಿಜಯ್ ತಾವೆಷ್ಟೇ ಕರ್ಮಠ ದ್ರವಿಡ ರಾಜಕಾರಣಿ ಅಂತ ಹೇಳ್ಕೊಂಡ್ರು ಕೂಡ ಸ್ವಂತವಾಗಿ ಅಧಿಕಾರ ಹಿಡಿಯೋ ಸಾಮರ್ಥ್ಯ ಇನ್ನೂ ಬಂದಿಲ್ಲ. ಆ ಕಟ್ಟರ್ ದ್ರವಿಡ ರಾಜಕೀಯಕ್ಕೆ DMK ಇದೆ. ಅಫ್ಕೋರ್ಸ್ ವಿಜಯ್ ಶಕ್ತಿ ಕಮ್ಮಿ ಇದೆ ಅಂತ ಹೇಳ್ತಿಲ್ಲ, ಪಾಪ್ಯುಲರ್ ಇದ್ದಾರೆ. ಆದರೆ ಕಾಲ್ದುಳಿತ ಉಂಟಾದ್ಮೇಲೆ ವಿಜಯರ ಜನಪ್ರಿಯತೆ ಹಳ್ಳ ಹಿಡಿದಿದೆ. ಅದರಲ್ಲೂ ಈ ಸಲ ಬಿಜೆಪಿ ಅಣ್ಣಾ DMK ಸೀರಿಯಸ್ ಎಫರ್ಟ್ ಹಾಕಿದ್ರೆ ವಿಜಯ್ಗೆ ಇನ್ನಷ್ಟು ಕಷ್ಟ ಆಗುತ್ತೆ. ತ್ರಿಕೋನ ಸ್ಪರ್ಧೆ ಏರ್ಪಟ್ರೆ 3 ಗುಂಪಲ್ಲಿ ಸ್ಟ್ರಾಂಗ್ ಇರೋ DMKಗೆ ಲಾಭ. ಹೀಗಾಗಿ DMKನ ಒಂದು ವೇಳೆ ಕಿತ್ತು ಎಸಿಬೇಕು ಅನ್ಸಿದ್ರೆ ವಿಜಯ್ಗೆ ಮೈತ್ರಿ ಅನ್ನೋದರಲ್ಲೂ ಕೂಡ NDA ಮೈತ್ರಿ ಅನಿವಾರ್ಯ ಆಗುತ್ತೆ. ಹಾಗೆ ನೋಡಿದ್ರೆ ವಿಜಯ್ ಮಾಡ್ತಿರೋ ಪಾಲಿಟಿಕ್ಸಲ್ಲಿ ಬಿಜೆಪಿಯ ಫ್ಲೇವರ್ಸ್ ಕೂಡ ಇವೆ. ಕೆಲ ನಿಲುವುಗಳು ಬಿಜೆಪಿಗೆ ಹೋಲಿಕೆ ಆಗ್ತವೆ. DMKಯ ನಾಸ್ತಿಕವಾದವನ್ನು ವಿಜಯ್ ವಿರೋಧಿಸ್ತಾರೆ. ನಾವು ದ್ರವಿಡತ್ವ ನಂಬೋಣ, ಪೆರಿಯರ್ ಇರಲಿ, ನಾಸ್ತಿಕತೆ ಬೇಡ, ದೇವರನ್ನು ಯಾಕೆ ದ್ವೇಷ ಮಾಡೋಣ ಅಂತ ಕೇಳ್ತಿದ್ದಾರೆ. ಬಿಜೆಪಿ ರೀತಿಯಲ್ಲೇ ಕುಟುಂಬ ರಾಜಕಾರಣವನ್ನ ಟೀಕಿಸ್ತಾರೆ. ಸೊ ಹಿಂದುತ್ವ, ರಾಜ್ಯಪಾಲರ ಅಧಿಕಾರ ಅನ್ನೋ ವಿಚಾರಗಳಲ್ಲಿ ಬಿಜೆಪಿಯನ್ನ ವಿಜಯ್ ದ್ವೇಷ ಮಾಡ್ತಿರ್ಬೋದು. ಆದರೆ ವಿಜಯ್ ಏಕಾಂಗಿಯಾಗಿದ್ದನ್ನ ಗೆಲ್ತೀನಿ ಅನ್ನೋಕ್ಕಾಗಲ್ಲ. ಇನ್ನು ಬಿಜೆಪಿ ಅವ್ರಿಗೂ ಅನಿವಾರ್ಯ, ಯಾಕಂದ್ರೆ ಅಣ್ಣಾ DMK ಬಲಿಷ್ಠ ಶಕ್ತಿ ಆಗಿಲ್ಲ. ಬಿಜೆಪಿ ಗಾಡಿಲಿ ತಮಿಳುನಾಡಲ್ಲಿ ಪೆಟ್ರೋಲ್ ಜಾಸ್ತಿ ಇಲ್ಲ, ಚೂರು ಪೆಟ್ರೋಲ್ ಇರೋದು, ತಳ್ಳಕ್ಕೆ ಜನ ಬೇಕು. ಹಾಗಾಗಿ ಎಷ್ಟು ಕೈ ಬಂದ್ರೂ ಅಷ್ಟು ಫಾಸ್ಟ್ ಗಾಡಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ, ತಳ್ಳದಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ನೀವು ಕೇಳ್ಬೋದು, ಅಣ್ಣಾ DMK ಇದೆಯಲ್ಲ, ಅವ್ರು ಸುಮಾರು ಕೈಗಳು ತಳ್ತಾವಲ್ಲ ಬಿಜೆಪಿ ಗಾಡಿನಲ್ಲಿಂದ ಅಂತ. ಆದರೆ ಅಷ್ಟು ಶಕ್ತಿ ಇಲ್ಲ. ಜಯಲಲಿತಾ ಅವರು ಹೋದ್ಮೇಲೆ ಅಲ್ಲಿ ದಿನಕರನ್, ಪನ್ನೀರ್ ಸೆಲ್ವಂ ಇಬ್ಬರು ಪಕ್ಷವನ್ನು ಹಾರ್ಕೊಂಡು ಹೋಗಿದ್ದಾರೆ. ಈ ಇಬ್ಬರನ್ನು ಮರಳಿ ಪಕ್ಷಕ್ಕೆ ಕರ್ತರೋಕೆ ಬಿಜೆಪಿ ಹೈಕಮಾಂಡ್ ಸರಣಿ ಮೀಟಿಂಗ್ ಮಾಡ್ತಾ ಇತ್ತು. ಆದರೆ ಪಳನಿಸ್ವಾಮಿ ಪಟ್ಟು ಸಡಿಲಿಸ್ತಿಲ್ಲ. ಆ ವಿಚಾರ ನಂತರ ಪ್ರಸ್ತಾಪ ಮಾಡಬೇಡಿ, ಐ ಡೋಂಟ್ ಲೈಕ್ ಇಟ್ ಅಂತ ಹೇಳಿಬಿಟ್ಟಿದ್ದಾರೆ. ಪಳನಿಸ್ವಾಮಿಗೆ ಇಡೀ ಪಾರ್ಟಿಯನ್ನು ಕಂಟ್ರೋಲ್ ಮಾಡೋ ಆಸೆ ಇದೆ. ಅಧಿಕಾರಕ್ಕೆ ಬರುತ್ತೋ ಬಿಡುತ್ತೋ, ಪಾರ್ಟಿ ಒಂದು ಕಂಟ್ರೋಲ್ ಮಾಡಿದ್ರೆ ಸಾಕು. ಆ ರೀತಿ ವ್ಯಾಪಾರ ಆಗುತ್ತೆ ಬಿಡುತ್ತೆ, ಅಂಗಡಿ ಓನರ್ ನಾನು ಅನ್ನೋ ರೀತಿಯಲ್ಲಿ ಪಳನಿಸ್ವಾಮಿ ಬಿಹೇವ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಅಣ್ಣಾ DMKನ ಪೂರ್ತಿಯಾಗಿ ನಂಬೋಕ್ಕಾಗಲ್ಲ. ಹೀಗಾಗಿ ವಿಜಯ್ ಏನಾದರೂ ಕಮಲ ಹಿಡ್ಕೊಂಡು ಅಪ್ಪಡಿ ಪೋಡೋ ಅಂದರೆ ಅಣ್ಣಾ DMK ಕೈ ಕೊಟ್ರೆ TTV ದಿನಕರನ್, ಪಟ್ಟಾಳಿ ಮಕ್ಕಳ ಕಚ್ಚಿ ಅನ್ನೋ ರಾಮದಾಸ್ ಅವರ ಪಕ್ಷ, ಹಾಗೆ ಪಳನಿಸ್ವಾಮಿ ಶತ್ರು ಪನ್ನೀರ್ ಸೆಲ್ವಂರನ್ನ ಒಟ್ಟುಗೂಡಿಸ್ಕೊಂಡು ಗಾಡಿ ತಳ್ಳೋಕೆ ಬಿಜೆಪಿ ಪ್ರಯತ್ನ ಪಡ್ಬೋದು. ಅಲ್ಲಿ DMKಗೆ ದೊಡ್ಡ ಚಾಲೆಂಜ್. ಒಂದ್ ವೇಳೆ ಬಿಜೆಪಿ ವಿಜಯ್ ಒಟ್ಟಾದ್ರೆ DMKಗೆ ತಲೆನೋವು ಬಂದೇ ಬರುತ್ತೆ. ಯಾಕಂದ್ರೆ ತಮಿಳುನಾಡಲ್ಲಿ DMK ವಿರೋಧಿ ಮತಗಳು ಕೂಡ ದೊಡ್ಡ ಪ್ರಮಾಣದಲ್ಲೇ ಇವೆ. ಜಯಲಲಿತಾ ಮತ್ತು MGR ಇಬ್ರು ಇದನ್ನ ಯಶಸ್ವಿಯಾಗಿ ತಮ್ಮ ಕಡೆಗೆ ಸೆಳ್ಕೊಂಡಿದ್ರು. ಆದರೆ ಜಯಲಲಿತಾ ಸಾವಿನ ನಂತರ ಆಲ್ಟರ್ನೇಟಿವ್ ಇಲ್ಲದ ಕಾರಣಕ್ಕೆ ಈ ಓಟುಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಸೊ ಅಣ್ಣಾ DMKಯ ಹಳೆಯ ಮತಗಳು, ವಿಜಯ್ ಅವರ ರೆಡಿಮೇಡ್ ಫ್ಯಾನ್ ಬೇಸ್, ಬಿಜೆಪಿಯ ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಚಿಕ್ಕ ಪುಟ್ಟ ಪಕ್ಷಗಳನ್ನು ಒಗ್ಗೂಡಿಸೋ ಚಾಕಚಕ್ಯತೆ, ಅದೆಲ್ಲ ಒಟ್ಟುಗೂಡಿದ್ರೆ DMKಗೆ ತಲೆನೋವು ಬರಬಹುದು. ಅಲ್ಲದೆ ಪ್ರಪಂಚದ ಯಾವುದೇ ರಾಜಕೀಯ ಪಕ್ಷಕ್ಕೆ ಆಡಳಿತ ವಿರೋಧಿ ಅಲೆ ಅನ್ನೋದು ಇದ್ದೇ ಇರುತ್ತೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಅದು ಚಾಲೆಂಜೇ. ತಮಿಳುನಾಡು ಮಟ್ಟಿಗಂತೂ ಇದು ಇನ್ನೂ ದೊಡ್ಡ ಚಾಲೆಂಜೇ. ಅವರು ಪ್ರತಿ ಸಲ DMK ಅಣ್ಣಾ DMK ಅಂತೇಳಿ ದೋಸೆ ತಿರುಗಿ ಹಾಕ್ತಾ ಇದ್ರು ಒಂದು ಟೈಮ್ನಲ್ಲಿ. ಹೀಗಿರ್ಬೇಕಾದ್ರೆ ಅಣ್ಣಾಮಲೈ ಹೋದ್ಮೇಲೆ ವೋಟ್ ಶೇರ್ ಚೆನ್ನಾಗಿ ಗಳಿಸ್ಕೊಂಡು ದಾಪುಗಾಲಿಡ್ತಾ ಇರೋ ಬಿಜೆಪಿ ವಿಜಯ್ ಜೊತೆಗೆ ಸೇರ್ಕೊಂಡ್ರೆ, 2 ಯುವ ಮುಖಗಳು ಸೇರ್ಕೊಂಡ್ರೆ, ಆ ರೀತಿ ಎಲ್ಲ ಓಟ್ಸನ್ನು DMK ವಿರೋಧಿ ಓಟ್ಸನ್ನು ಒಟ್ಟುಗೂಡಿಸೋ ರೀತಿ ಸ್ಟ್ರಾಟಜಿ ರೂಪಿಸಿದ್ರೆ, ಸ್ಥಳೀಯ ಮಟ್ಟದಲ್ಲಿ ಚೆನ್ನಾಗಿ ಮೈತ್ರಿ ಮಾಡಿಕೊಂಡು ವೋಟ್ ಟ್ರಾನ್ಸ್ಫರ್ ಕೂಡ ಆದರೆ DMK ವಿರುದ್ಧ ಒಂದು ಫೈಟ್ ಕೊಡೋಕೆ ಚಾನ್ಸಸ್ ಆದರೂ ಇರುತ್ತೆ. ಹಾಗೆ ಅಣ್ಣಾ DMK ತಮಿಳುನಾಡಿನ ಈ ಭಾಗದಲ್ಲಿ, ಕೊಂಗು ನಾಡಿನಲ್ಲಿ ಗಟ್ಟಿಯಾಗಿದೆ. ಆ ಕೋಟೆ ಭೇದಿಸೋಕೆ DMK ಮೊದಲಿಂದಲೂ ಪ್ರಯತ್ನ ಪಡ್ತಾ ಇದೆ. ಅಲ್ಲಿ ಈ 3 ಶಕ್ತಿಗಳು ಒಟ್ಟು ನಿಂತರೆ, ಅಣ್ಣಾ DMK, ಬಿಜೆಪಿ, ವಿಜಯ್ ಒಟ್ಟಾದರೆ ದ್ರಾವಿಡ ಮತಗಳು ಒಂದಷ್ಟು ಅಣ್ಣಾ DMKನಿಂದ, ಹಾಗೆ ಬಿಜೆಪಿಯಿಂದ ದ್ರಾವಿಡ ವಿರೋಧಿ ಮತಗಳು, ಹಾಗೆ ವಿಜಯರಿಂದ ಈ ಹೊಸ ಪೊಲಿಟಿಕಲ್ ಸ್ಟಾರ್ ಫ್ಲೇವರ್ನ ಒಂದಷ್ಟು ಮತಗಳು ಎಲ್ಲ ಸೇರಿಕೊಂಡು ಸ್ಟಾಲಿನ್ ಪಾಲಿಗೆ ಒಂದಷ್ಟು ಕಠಿಣ ಚಾಲೆಂಜಸ್ ಕೊಡ್ಬೋದು ಕೊಂಗುನಾಡಿನಲ್ಲಿ. ಸವಾಲು ಆದರೆ ತುಂಬ ಸವಾಲಿದೆ. ಮೊದಲನೇದಾಗಿ ಸೀಟ್ ಹಂಚಿಕೆ. 3 ಪಕ್ಷಗಳು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ. ಸೊ 234 ಸೀಟನ್ನು ಹೆಂಗಂತ ಹಂಚಿಕೊಳ್ತಾರೆ? AIADMK ಜಯಲಲಿತಾ ಅವರು ಇಲ್ಲ ಆದಮೇಲೆ ಇಂಜಿನ್ನೇ ಇಲ್ಲದ ಫೈಟರ್ ಜೆಟ್ ಥರ ಆಗೋಗಿದೆ. HAL ಅವ್ರು ಮಾಡಿರ್ತಾರಲ್ಲ, ಇಂಜಿನ್ ಇಲ್ಲ ಆಮೇಲೆ ಹಾರಿಸ್ತೀವಿ ಅಂಥೇಳಿ, ಆ ರೀತಿ ಆಗೋಗಿದೆ. ಆದರೆ ನಂಬಕ್ಕೆ ತಯಾರಿಲ್ಲ ಅದನ್ನು. ನಮ್ಮದು AIADMK ಎಷ್ಟು ವರ್ಷ ಆಳಿದೀವಿ ಗೊತ್ತಾ ನಾವು, ನಾನೇ ಜಯಲಲಿತಾ ಉತ್ತರಾಧಿಕಾರಿ ಅಂತ ಪಳನಿಸ್ವಾಮಿ ಓಡಾಡ್ತಿದ್ದಾರೆ. ಸೊ ಅವರು ದೊಡ್ಡ ಪಾಲನ್ನಂತೂ ಕೇಳ್ತಾರೆ ಸೀಟ್ ಹಂಚಿಕೆಯಲ್ಲಿ. ಹೆಂಗೆ ಹಂಚ್ಕೊಳ್ತಾರೆ? ಬಿಜೆಪಿ ಅಣ್ಣಾ DMKಗಳೇ ಕಿತ್ತಾಡ್ತಿದ್ವು. ಈಗ ವಿಜಯ್ಗೆ ಎಲ್ಲಿಂದ ಕೊಡ್ತಾರೆ?
ಇನ್ನಷ್ಟು ಕಮ್ಮಿ ಆಗುತ್ತೆ ಸೀಟ್ಸ್ ಅಲ್ವಾ. ಆಗ ಸ್ಥಳೀಯ ನಾಯಕರು, ಟಿಕೆಟ್ ಸಿಗದವರು ಶತ್ರು ಪಾಳ್ಯಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. DMK ಕಾದು ಕುತ್ಕೊಂಡಿರುತ್ತೆ. DMK ದೊಡ್ಡ ಸಿಸ್ಟಮ್ ತಮಿಳ್ನಾಡಿನಲ್ಲಿ, ಅವ್ರು ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಇನ್ನು CM ಸ್ಥಾನ, ಇಲ್ಲಿ ಅಣ್ಣಾಮಲೈ ಏನೋ ನಾನು ವೆಯ್ಟ್ ಮಾಡ್ತೀನಿ, ಅರ್ಜೆಂಟ್ ಇಲ್ಲ, ಪಳನಿಸ್ವಾಮಿನೇ CM ಕ್ಯಾಂಡಿಡೇಟು ಅಂತ ಹೇಳಿದ್ದಾರೆ. BJP ಹೈಕಮಾಂಡ್ ಹೇಳಿದ್ರೆ ಅಣ್ಣಾಮಲೈ ಹೆಚ್ಚು ಮಾತಾಡಲ್ಲ. ಆದರೆ ವಿಜಯ್ CM ಆಗೋಕ್ಕೆ ಪಳನಿಸ್ವಾಮಿ ಒಪ್ತಾರಾ? ಮುಖ್ಯಮಂತ್ರಿ ಅನ್ನೋ ಚಿನ್ನದ ಕೋಳಿಯನ್ನು ರೋಲ್ಸ್ ರಾಯ್ ಗೋಸ್ನ ಟೈರಿಗಿಟ್ಟು ಕಚ್ಚಿಕನ್ಸ್ಬಿಡ್ತಾರಾ? ಕಷ್ಟ. ಇನ್ನು 50 ವರ್ಷದ ವಿಜಯ್ಗೆ ಇನ್ನಷ್ಟು ವರ್ಷಗಳ ಕಾಲ ರಾಜಕೀಯವಾಗಿ ಗಟ್ಟಿಯಾಗಿ ಉಳಿಯೋ ಆಸೆ ಇದೆ. ಆ ಆಸೆಗೆ ಭವಿಷ್ಯದಲ್ಲಿ ಉದಯನಿಧಿ ಮತ್ತು BJP ಚಾಲೆಂಜ್ ಆಗಬಹುದು ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ಸೊ ಅಂತ BJP ಕೈಕೊಲ್ಕೋಕೆ ವಿಜಯ್ ಇಷ್ಟಪಡ್ತಾರಾ? ಇನ್ನು ಈ ಮೂರು ಪಕ್ಷಗಳಿಗೂ ಸೈದ್ಧಾಂತಿಕವಾಗಿ ಕೆಲವೊಂದು ಹೋಲಿಕೆ ಇದ್ರೂ ಕೂಡ ಕೆಲ ಭಿನ್ನತೆನೂ ಇದೆ. ಅಧಿಕಾರಕ್ಕಾಗಿ ಅವಕಾಶವಾದಿ ರಾಜಕಾರಣ ಮಾಡಿದ್ರು ಅನ್ನೋ DMK ಪ್ರಚಾರಕ್ಕೆ ಇವ್ರ ಕಡೆಯಿಂದ ಯಾವ ಉತ್ತರ ಕೊಡ್ತಾರೆ? ಅಲ್ಲದೆ AIADMKಯ ಮತಗಳು ಹೋಲ್ಸೇಲ್ ಆಗಿ ಬೀಳ್ತವೆ ಅಂತ ಹೇಳೋಕ್ಕಾಗಲ್ಲ. ಈಗ ಆಲ್ರೆಡಿ ಪನ್ನೀರ್ ಸೆಲ್ವಂ, ಪಳನಿಸ್ವಾಮಿ, TTV ದಿನಕರನ್ ಅಂತ ಪಕ್ಷ ಅಷ್ಟು ಒಗ್ಗಟ್ಟಿಲ್ಲ. ಈ ಮೂವರು ಯಾರ ಕಡೆ ಹೋಗ್ತಾರೆ ಅದರ ಮೇಲೆ ಅಣ್ಣಾ DMK ಮತಗಳು ಕೂಡ ಒಂದಷ್ಟು ಚಲ್ಲಾಪಿಲ್ಲಿ ಆಗ್ತವೆ. ಜೊತೆಗೆ DMK ಕೂಡ ಸ್ಟ್ರಾಟಜಿಯಲ್ಲಿ ಹಿಂದೆ ಬಿದ್ದಿಲ್ಲ. ಅವ್ರು ಎಂಥ ಗೇಮ್ ಆಡ್ತಿದ್ದಾರೆ ಅಂದರೆ, ವಿಜಯ್ ಅರೆಸ್ಟ್ ಮಾಡಿದ್ರೆ ಎಲ್ಲಿ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋ ಭೀತಿಯಿಂದ ಅರೆಸ್ಟ್ ಮಾಡ್ತಿಲ್ಲ. ಅರೆಸ್ಟ್ ಮಾಡಿದ್ರೆ ವಿಜಯ್ ಮೇಲೆ ಈಗಿರೋ ದ್ವೇಷ ಇದೆಯಲ್ಲ, ಜನರಿಗೆ ಸಿಟ್ಟು, ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂಥೇಳಿ ಅದು ಕಮ್ಮಿ ಆಗಿಬಿಟ್ಟು ಪಾಪ ಅರೆಸ್ಟ್ ಆಗಬಾರ್ದಿತ್ತು ಅನ್ನೋ ಸಣ್ಣ ಪ್ರಮಾಣದಲ್ಲೂ ಕಮ್ಮಿ ಆಗಬಾರ್ದು ಅದು. ಹಾಗಾಗಿ ಅರೆಸ್ಟೇ ಮಾಡ್ತಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಜನಕ್ಕೆ ಸಿಟ್ಟು ಬರಬೇಕು, ಇನ್ನೂ ಅರೆಸ್ಟ್ ಆಗಿಲ್ಲ, ಆರಾಮಾಗಿ ಓಡಾಡ್ತಿದ್ದಾನೆ, ಪ್ರಭಾವಿಗಳು ಅಂತೆಲ್ಲ ಅನ್ನಿಸ್ಬೇಕು ಜನಕ್ಕೆ. ಜೊತೆಗೆ ವಿಜಯ್ ಕೂಡ ಜನರನ್ನು ಮೀಟ್ ಆಗಲಿಕ್ಕೂ ಹೋಗಿಲ್ಲ ಅಲ್ಲಿ ಕರೂರ್ಗೆ. ಅದೆಲ್ಲ ಇಟ್ಕೊಂಡು ಜನಕ್ಕೆ ಸಿಟ್ಟೇ ಬರಬೇಕು, ಆ ರೀತಿ DMK ಟ್ರೈ ಮಾಡ್ತಾ ಇದೆ. ಸೊ ಈ ರೀತಿ ಎಲ್ಲಿ ತನಕ ವಿಜಯ್ ಮೇಲಿನ ಈ ಸಿಟ್ಟು, ಆ ಕಾಲು ತುಳಿತ ದುರಂತದ ಬ್ಲೇಮ್ ಅವ್ರ ಮೇಲೆ ಇರುತ್ತೋ, ಜನ ಅವರನ್ನು ವಿಲನ್ ಥರ ನೋಡ್ತಾ ಇರ್ತಾರೋ ಅಥವಾ ಸಿಟ್ಟಿನಿಂದ ನೋಡ್ತಾ ಇರ್ತಾರೋ, ಇವರೇ ಹೊಣೆಗಾರ, ಬೇಜವಾಬ್ದಾರಿ ವ್ಯಕ್ತಿ ಅಂತ ನೋಡ್ತಾರೋ, ಅಲ್ಲಿ ತನಕ ಅವ್ರ ಜೊತೆ ತೀರಾ ಹತ್ತಿರ ಹೋಗೋಕ್ಕೂ ಈ ಮೈತ್ರಿಕೂಟದವರು ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಇರುತ್ತೆ, ಮೈತ್ರಿಕೂಟ ಮಾಡಿಕೊಂಡ್ರೆ. ಸೊ ಈ ರೀತಿ ಚಾಲೆಂಜಸ್ ಕೂಡ ಇದೆ ಸ್ನೇಹಿತರೆ. ನೋಡೋಣ, ತಮಿಳುನಾಡು ಬಹಳ ರಂಗೇರ್ತಾ ಇದೆ, ನಾನಾ ರೀತಿಯ ಗುಣಕಾರ ಭಾಗಾಕಾರ ನಡೀತಾ ಇದೆ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟ ನಿರಂತರ ಅಪ್ಡೇಟ್ಸ್ ನಾವು ಕೊಡ್ತಾ ಇರ್ತೀವಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ಸ್ ಮೂಲಕ ಯೂಸ್ ಮಾಡ್ಕೊಳ್ಳೋ ಮೂಲಕ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.